ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸೀಡ್ ಸೈಟ್ಸ್. ನಿನ್ನೆ ರಾಮನವಮಿ, ರಾಮನ ಬರ್ತಡೆ. ಇವತ್ತು ಪುಷ್ಯ ನಕ್ಷತ್ರ, ಸೊ ಭರತನ ಬರ್ತಡೆ. ರಾಮ ದಶರಥ ಮತ್ತು ಕೌಸಲ್ಯರ ಮಗ. ಭರತ ದಶರಥ ಮತ್ತು ಕೈಕೈಯವರ ಮಗ. ದಶರಥನಿಗೆ ರಾಮ ಮೊದಲನೇ ಮಗ, ಭರತ ಎರಡನೇ ಮಗ. ಇದನ್ನು ನಾವು ನಿನ್ನೆ ನೋಡಿದ್ವಿ. ರಾಮ ವಿಷ್ಣುವಿನ ಅವತಾರ, ಎಲ್ರಿಗೂ ಗೊತ್ತೇ ಇದೆ. ಆದರೆ ಭರತ ಯಾರ ಅವತಾರ? ಭರತ ವಿಷ್ಣುವಿನ ಶಂಖ, ಪಾಂಚಜನ್ಯದ ಅವತಾರ. ಇದನ್ನು ಹೇಗೆ ತಿಳಿದು ಬರುತ್ತೆ ಅಂದ್ರೆ, ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ನಮಗೆ ಕ್ಲೂ ಸಿಗುತ್ತೆ, ಒಂದು ಹಿಂಟ್ ಸಿಗುತ್ತೆ. ಭರತ ಚಿತ್ರಕೂಟಕ್ಕೆ ಬರ್ತಾನೆ, ರಾಮನ ಬೇಡ್ಕೋತಾನೆ ಬಾ ಅಂತ ಹೇಳಿ. ಬರೋದಿಲ್ಲ, ಅದು ಬೇರೆ ವಿಷಯ. ಹಿಂತಿರುಗಿ ಹೋಗ್ತಾನೆ. ಹಿಂತಿರುಗಿ ಹೋದ ಮೇಲೆ ರಾಮ ಹೇಳ್ತಾನೆ ಒಂದು ಮಾತನ್ನು, ನನಗೆ ಭರತ ಇಲ್ಲದೆ ಆಹಾರನೇ ಸೇರ್ತಾ ಇಲ್ಲ, ಹಿಡಿಸ್ತಾ ಇಲ್ಲ. ಇದು ನಮಗೊಂದು ಕ್ಲೂ. ಏನಕ್ಕೆ ಅಂದ್ರೆ, ನೀವು ನೋಡೇ ಇರ್ತೀರ, ದೇವಸ್ಥಾನದಲ್ಲಿ ಭಗವಂತನಿಗೆ ಏನಾದರೂ ಸಮರ್ಪಿಸಬೇಕು, ಅದು ಅಭಿಷೇಕ ಮಾಡಬೇಕು, ತೀರ್ಥ ಪ್ರಸಾದನ ಕೊಡಬೇಕು, ಭಗವಂತನಿಗೆ ನೈವೇದ್ಯ ಮಾಡಬೇಕು ಅಂದಾಗ ಶಂಖದಿಂದ ಮಾಡ್ತಾರೆ. ಅದಕ್ಕೆ ನಾವು ಹೇಳೋದಲ್ವಾ, ಶಂಖದಿಂದ ಬಂದ್ರೆ ತೀರ್ಥ ಅಂತ. ಅದನ್ನ ವ್ಯಕ್ತಪಡಿಸ್ತಾ ಇದ್ದಾನೆ ಇಲ್ಲಿ ರಾಮ. ಇದೊಂದು ಹಿಂಟ್. ಇಷ್ಟೇನಾ ಇರೋದು ಹಾಗಾದ್ರೆ ಪ್ರೂಫ್ ಅಂದ್ರೆ? ಇಲ್ಲ. ಪುರಾಣಗಳಲ್ಲಿ ಇದ್ರ ಬಗ್ಗೆ ತುಂಬಾ ಉಲ್ಲೇಖನಗಳಿವೆ. ಪದ್ಮ ಪುರಾಣದಲ್ಲಿ ಕ್ಲಿಯರ್ ಆಗಿ ಒಂದು ಶ್ಲೋಕನೇ ಇದೆ, ಅದ್ರ ಸ್ಪೆಸಿಫಿಕ್ ಆಗಿ ಗೊತ್ತಾಗುತ್ತೆ, ಭರತ ಪಾಂಚಜನ್ಯ ಶಂಖದ ಅವತಾರ ಅಂತ. ಹಾಗಾದ್ರೆ ಈ ಭರತ ಹೇಗಿದ್ದ ಅಂತ ನೋಡಿದ್ರೆ, ಅವನು ರಾಮನ ರೀತಿನೇ ಇದ್ದ ಅಂತ ಗೊತ್ತಾಗುತ್ತೆ ವಾಲ್ಮೀಕಿ ರಾಮನ ಪ್ರಕಾರ. ಅದೇ ಹೈಟು, ಅದೇ ವೆಯ್ಟು, ಎಲ್ಲ ಆಲ್ಮೋಸ್ಟ್ ಸೇಮ್. ದೂರದಿಂದ ನೋಡಿದ್ರೆ ರಾಮನಿಗೂ ಭರತನಿಗೂ ವ್ಯತ್ಯಾಸನೇ ಗೊತ್ತಾಗಲ್ಲ. ಆದ್ರೆ ಕಲರ್ ಅಲ್ಲಿ ಡಿಫ್ರೆನ್ಸ್ ಇದೆ. ನಮಗೆಲ್ಲ ಗೊತ್ತೇ ಇದೆ, ರಾಮನ ಕಲರ್ ನವಿಲಿನ ಕಂಠದ ತರ ಇದೆ ಅಂತ, ಅಂದ್ರೆ ನೀಲಿ ಅಥವಾ ಹಸಿರು ಬಣ್ಣದ ಮಧ್ಯದಲ್ಲಿ ಇದೆ ಅಂತ. ಆದ್ರೆ ಭರತನ ಮೈ ಬಣ್ಣ ಬಿಳಿಬಿನ ಮೈ ಬಣ್ಣ. ಆ ರೀತಿಯಾದಂತ ಒಂದು ಬಣ್ಣ ಭರತನಿಗೆ. ಗುಣದಲ್ಲಿ ನೋಡಿದ್ರೆ, ನಾವು ಆಲ್ರೆಡಿ ನೋಡಿದ್ವಿ, ರಾಮನಿಗೆ 16 ಗುಣಗಳನ್ನ ವಾಲ್ಮೀಕಿನೇ ಲಿಸ್ಟ್ ಮಾಡಿ. ಸೊ ರಾಮ ಗುಣವಂತ, ಭರತ ಅವನೂ ಗುಣವಂತ. ಇನ್ನು ಇನ್ಫ್ಯಾಕ್ಟ್ ಹೇಳೋದಾದ್ರೆ ರಾಮನಿಗಿಂತ ಒಂದು ಕೈ ಮೇಲೆ ಅಂತಾನೆ ಹೇಳ್ಬೋದು. ಆ ರೀತಿಯಾದಂತಹ ಎಂತಹ ಗುಣ ಇತ್ತು ಭರತನಲ್ಲಿ ಅಂತ ಇನ್ನೊಂದಿರ ನೋಡಿ. ಸಿ ಯಾ, ಬಾಯ್.